ಪ್ರಮೋಷನ್ ಅಲ್ಲಿ ಬಂದಿದ್ವಿ. ಪೌಡರ್ ಪ್ರಮೋಷನ್. ಇವ್ರು ಫೋಟೋ ತೆಗೋದ್ರೆಲ್ಲ ಬಿಸಿ ಇದೆ. ನಮ್ ಮುಖಕ್ಕೆ ಪೌಡರ್ ಹಾಕ ನಾವು ಇದಕ್ ಬಂದ್ರೆ ಇವ್ರು ಫೋಟೋ ತಗೊಳ್ತಾರೆ. ನಾನು ಪೌಡರ್ ಹಾಕಿದೀನಿ ಅಂತ ಗೊತ್ತಿಲ್ಲ ಎಲ್ರಿಗೂ. ನಾನು ಪೌಡರ್ ಹಾಕಿದೀನಿ ಅಂತ ಗೊತ್ತಾಗದ್ ಬೇಡ. ಅದಕ್ಕೆ ನಾನು ತಗೊಡಿ ಫೋಟೋ ತಗೊಡಿ ಈಗ ನೋಡ್ತಾ ಇರಿ. ಫೋಟೋ ತಗೊಡ್ತೀರಾ ಪ್ಲೀಸ್? ಫೋಟೋ ಎಲ್ಲ ಇಲ್ಲ. ಎಷ್ಟಂತ ತೆಗಿಯೋದು? ಫೋಟೋ ತೆಗ್ದು ನಿಮಗೆ ಹಾಕ್ತೀನಿ, ಓಕೆನಾ? ಆಯ್ತು, ಲಾಸ್ಟ್ ಇಲ್ಲಿ ಒಂದ್ ಎರಡು ಫೋಟೋ ತೆಗೆದು ಹಾಕ್ತೀನಿ, ಅದನ್ನ ನೀವು ನೋಡ್ತಾ. ಬಟ್ ಇದೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ಈ ತರ ಬಿಲ್ಡಿಂಗ್ ಅಲ್ಲಿ ಯಾವ್ದು ಓರಿಯನ್, ಹೌದು ತಾನೆ? ಅದಲ್ಲ ಓರಿಯನ್. ಓರಿಯನ್ ಅಲ್ವಾ? ಅಲ್ಲ ಅದಲ್ವಾ? ಅಲ್ಲ, ಓರಿಯನ್ ಅಲ್ಲ. ನಾನು ಓರಿಯನ್ ಯಾವ್ದು, ಬಿಲ್ಡಿಂಗ್ ಯಾವ್ದು ಗೊತ್ತಾಗಲ್ಲ ನೋಡಿ. ಫೋಟೋ ತೆಗಿಯೋದಾದ್ರೆ ನೀವು ಇದೇ ಅಂಗಲ್ ಇಡಿ ಅಂತ ಹೇಳ್ತಾರ ಅವ್ರು. ಫೋಟೋದಲ್ಲಿ ನಾನು PhD ಮಾಡಿದ್ದೀನಿ, ನಾನು ಹೇಳ್ತೆ. ಹೇ ಗಾಯ್ಸ್, ನೋಡಿ ನಾನಂತೂ ಬ್ರೋಗ್ ಫುಲ್ ಕ್ವಾಟ್ಲೆ ಕೊಡ್ತಾ ಇದ್ದೀನಿ. ನಂಗಂತೂ ಫುಲ್ ಖುಷಿ ಇದೆ. ನೋಡಿ ಬಿಟ್ಟಿ ಸೋಕಿ ಅಂದ್ ಇದಕ್ಕೆ ನೋಡಿದ್ರ ನಾನು ತಗೋತೀನಿ. ಅದ್ರಲ್ಲಿ ಯಾವ ಶೋಕಿ ಆದ್ರೆ ಯಾವಾಗ ನೋಡಿದ್ರು ಎಲ್ಲೆಲ್ಲಿ ಫೋಟೋ ಸಿಗುತ್ತೆ, ಎಲ್ಲೆಲ್ಲಿ ವಿಡಿಯೋ ಮಾಡೋದು ಇದೆ. ನಾವು ಇವ್ರ ಕ್ಯಾಮರಾಮನ್ ಆಗಿದ್ದೀನಿ. ಆಕ್ಚುಲಿ ನೋಡಿ ಫ್ರೆಂಡ್ಸ್, ಏನಂದ್ರೆ ಹುಡುಗಿರಿಗೆ ಫೋಟೋ ಕ್ರೇಜ್ ತುಂಬಾ ಇರುತ್ತೆ. ತಕ್ಕೊಡ್ಬೇಕು ತಾನೆ? ಎಷ್ಟಂತ ತಕ್ಕೊಡೋದು? ದಿನಕ್ಕೆ 100-150 ಫೋಟೋ ತೆಗಿದ್ದೀನಿ, ಆದ್ರೂ ಸಾಕಾಗಲ್ಲ. ಒಂದೆರಡು ಫೋಟೋ ಆದ್ರೆ ತಕ್ಕೊಡ್ಬೋದು. ನಾನು ಸ್ಟುಡಿಯೋ ವಿಡಿಯೋ ಮಾಡೋದ್ಕಿಂತ ಇವ್ರು ಫೋಟೋ ತಕ್ಕೊಡೋದ್ರಲ್ಲ ಬಿಸಿ ಆಗ್ಬಿಡ್ತೀನಿ. ಹುಡುಗಿರಿಗೆ ಫೋಟೋ ಇಷ್ಟ, ತಕ್ಕೊಡ್ಬೇಕಂದ್ರೆ ಅಲ್ಲ, ಎಷ್ಟಂತ ತಕ್ಕೊಡ್ಬೇಕು ಹೇಳಿ? ನಾವ್ ಬಂದಿರೋದೇನಕ್ಕೆ, ಮಾಡ್ತಿರೋದೇನೋ ನೋಡಿ. ಪೌಡರ್ ಸಿನಿಮಾ ಪ್ರಮೋಷನ್ ಅಲ್ಲಿ ಬಂದಿದ್ವಿ ಈಗ ನಾವು. ನಿಮ್ಮ ಟ್ರೇಲರು ನಮ್ಮ ನಂಬಲಿಕ್ಕೆ ಬಿಡುದಿಲ್ಲ. ಸತ್ಯ ಅಷ್ಟೇ. ನಾನು ಹೇಳೋದಿಲ್ಲ, ನೀವು ಅರ್ಥ ಮಾಡ್ಕೊಬೇಕು. ಪೌಡರ್ ಸಿನಿಮಾ ಇಂಟರ್ವ್ಯೂ ಗಾಯ್ಸ್ ನೋಡಿ.